ಆಚೆ ಹೋದ್ರೆ ಸಾಕು. ಹಾಯ್ ನಮಸ್ಕಾರ ವೀಕ್ಷಕರು, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಆ್ಯಕ್ಚುಲಿ ತುಂಬ ಜನ ಕನ್ಫ್ಯೂಸ್ ಆಗಿರುತ್ತೆ, ಏನು ನೀನು ಗಾಡಿ ಬಿಟ್ಟು ಬರೀ ಬಸ್ಸು ಇಲ್ಲಂದ್ರೆ ಕಾರ್ ಹೋಗ್ತಾನೆ ಇರ್ತದಲ್ವ ಅಂತ ಅಲ್ವಣ. ಅಂಥವ್ರು ಇರಬೇಕು ಜೊತೆಯಲ್ಲಿ ತಲೆ ಕೆಡ್ಸಕ್ಕೆ. ಆ್ಯಕ್ಚುಲಿ ಆಸ್ ಎ ರೈಡರ್ ಎಲ್ಲ ರೀತಿಯೂ ಎಕ್ಸ್ಪೀರಿಯನ್ಸ್ ಆಗಬೇಕು. ಮತ್ತು ಇವಾಗ ಮಳೆ ಬರ್ತಾ ಇದೆ, ಸೊ ಅದರಿಂದ ಸೊ ಇದು ಒಂದು ಡ್ರೈವ್, ಬಸ್ ಡ್ರೈವ್ ಆಯಿತು, ಇವಾಗ ಕಾರ್ ಡ್ರೈವ್ ಒಂದು. ತೇಜಸ್ಪುರ ಡ್ರೈವ್ ಮಾಡ್ತಾರೆ ಹೈವೇಲಿ ಇವಾಗ ಸದ್ಯಕ್ಕೆ ಬೇಡ, ಯಾಕಂದ್ರೆ ನಮ್ಮ ಅಪ್ಪಾಜಿ ಗಾಡಿ ಸ್ವಲ್ಪ ಕ್ಲಚ್ಚು ಹಾಡಿದೆ ನನಗೆ. ಸ್ಟ್ರೈಟ್ ಮತ್ತೆ ಮಳೆ ಬೇರೆ ಬರ್ತಾ ಇದೆ, ಟ್ರಾಫಿಕ್ ಅಕಸ್ಮಾತ್ ಆದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕು ಬೇಡ, ನಮ್ಗೆ ಕಿರಣನ ಓಡಿಸಾರ ಆರಾಮಾಗಿ ಕೂತ್ಕೊಂಡಿರೋ ನಾನು ಹಾಡಾಕ್ರಣ. ಹೇಗೋ ಹೈವೇಲಿ ಓಡಿಸ್ತೀನಿ ಪಕ್ಕ, ಅದಂತೂ ಫಿಕ್ಸು. ಎಲ್ಲಿ ಹೋಗ್ತಾರದು? ಅದು ಇವತ್ತು ಆ್ಯಕ್ಚುಲಿ ನಮ್ಮ ವಿನಯಣ ಸುಮ್ಮನೆ ಇರಲ್ಲ ಅವರು. ಸಿಗಂದೂರು ಬ್ರಿಡ್ಜ್ ಓಪನ್ ಆಯ್ತು, ಓಪನ್ ಆದ ತಕ್ಷಣ ರೀಲ್ಸ್ ಎಲ್ಲ ವೈರಲ್ ಆಯ್ತು. ಮತ್ತು ನನಗೂ ಆಸೆ ಇತ್ತು ಸಿಗಂದೂರು ಒಂದ್ಸತಿ ಟೆಂಪಲ್ ವಿಸಿಟ್ ಮಾಡಬೇಕು, ಚೌಡೇಶ್ವರಿ ಟೆಂಪಲ್ ಅಂತ. ಸೊ ಓಕೆ ಬನ್ನಿ ಹೋಗೋಣ ಅಂತ ಹೇಳಿದೆ. ಅದಕ್ಕೆ ವಿನಯಣ ಬನ್ನಿ ನಿಮ್ಮ ಕಾರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ರು ಅವರು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ ಅವರು, ಸರಿ ಇಲ್ಲ ಅವರು. ಸೊ ಈಗ ಸಿಗಂದೂರು ಹೊಟ್ರಿ. ಸಿಗಂದೂರು. ಮತ್ತು ಇನ್ನೊಂದು ಏನಂದರೆ, ಈ ಅಕ್ಟೋಬರ್ ಮಂತಲ್ಲಿ ಜೋಗ್ ಫಾಲು ಒಳ್ಳೆ ವ್ಯೂ ಪಾಯಿಂಟ್ ಇರುತ್ತೆ. ಮೇನು ಮಳೆ ಅಷ್ಟು ಇರಲ್ಲ ಅಲ್ಲಿ. ಈಗ ಇರುತ್ತೆ. ಹೋಗಿದ್ಯಾ? ಇಲ್ಲ ಅಂತ 3 ಡೇಸಿಂದ ಬಂದಿಲ್ಲ. ಇವು ಸಂಜೆ ಅವ್ರ ಮನೆ ಇಲ್ಲಿನೂ ಬಂದಿಲ್ಲಲ್ಲ. ಹೌದಾ? ಇಲ್ಲಿ 3 ಡೇಸ್ ಮಳೆ ಈಗ ಬಂತಲ್ಲ. ಮತ್ತೆ ಇನ್ನೊಂದು ಅಲ್ಲಿ ಫಾಗ್ ಸ್ವಲ್ಪ ಕಡಿಮೆ ಇರುತ್ತೆ. ಸ್ಟ್ರೈಟ್ ಇದರಲ್ಲಿ ಮೇನ್ ರೋಡ್ ಅಲ್ವಾ? ಸ್ಟ್ರೈಟ್. ಓಕೆ, ಸ್ಟ್ರೈಟ್. ಓಕೆ, ಬ್ಯಾಂಗ್ಳೂರ್ದು ಗುರ್ತು ಟ್ರಾಫಿಕ್ ಪಕ್ಕ. 3500 ಕರೆಕ್ಟಾಗಿ 420 ಕಿಲೋಮೀಟರ್ ತೋರಿಸ್ತೈತಿ ಬ್ರೋ. 420 ಕಿಲೋಮೀಟರ್ ತೋರಿಸ್ತೀವಿ. 420 ಕರೆಕ್ಟಾಗಿ ನೋಡಿ. ಫೋಟೋ ತೆಗಿಬಿಡಿ, ಸ್ಕ್ರೀನ್ ಶಾಟ್ ಹಿಡೀನಿ ನೀವು. ಜೋಗ ಇಲ್ಲೇ ಬೀಳ್ತದೆ ಮೇಲ್ಗಡೆಯಿಂದ. ಜೋಗ್ ಫಾಲ್ಸ್ ಮಳೆ. ಅಣ್ಣ ಯಾರ ಕೈಲಿ ಬಂದ್ರು ಅಷ್ಟೇ ಅಣ್ಣ. ಟ್ರಾಫಿಕ್ ಅಲ್ಲ, ಟ್ರಾಫಿಕ್ ಇಲ್ಲಲ್ಲ ಅವಾಗ. ಅಲ್ಲ ಅಲ್ಲ ಅಣ್ಣ, ಆಕ್ಚುಲಿ ನಾವು ಯಾವಾಗ ರೈಡ್ ಇಲ್ಲಾಂದ್ರೆ ಡ್ರೈವ್ ಹೋಗ್ತೀವಿ, ಏನಾದ್ರೂ ಅಡ್ವೆಂಚರ್ ಇದ್ದೇ ಇರುತ್ತೆ ಅಲ್ಲ, ಚೆನ್ನಾಗಿರುತ್ತೆ. ಜೊತೆಲಿ ಇರ್ಬೇಕು. ಒಬ್ಬನೇ ಆದ್ರೆ ಆಮೇಲೆ ಅಲ್ಲ, ನೆನ್ನೆ ಎಲ್ಲ ಮಳೆ ಬಂದೇ ಇಲ್ಲ ಅಣ್ಣ. ಅದಕ್ಕೆ ಹೇಳಿದ್ದು. ನೆನ್ನೆ ಇಲ್ಲಿ 3 ದಿನ, ಹೋದ ವಾರ ಇಲ್ಲಲ್ಲ ಮಳೆ ಎಲ್ಲಿ. ಇದು ಒಳ್ಳೆ ಇದು ಬೆಳಿಗ್ಗೆ ಅಂತಾರೆ, ದೇವಸ್ಥಾನಕ್ಕೆ ಹೋಗ್ತಾ ಇರೋದಲ್ಲ, ಮಳೆ ಬರ್ಬೇಕು. ಆ್ಯಕ್ಚುಲಿ ನಾನು ಯಾವಾಗ ನೋಡಿದ್ದೀನಿ ದೇವಸ್ಥಾನ ಹೋದ್ರೆ ಮಳೆ ಬರುತ್ತೆ. ಅವಾಗ ತಿರುಪತಿ ಹೇಳಿದ್ನಲ್ಲ, ನಾವು ಇಲ್ಲಿಂದ ಆಚೆ ಬಂದು ಹೋಗ್ತಾ ಇದ್ದೀವಿ, ಮಳೆ. ಇದು ಯಾವುದು ಕಲ್ಯಾಣ ಉತ್ಸವ ನೋಡ್ಬಿಟ್ಟು, ಕಲ್ಯಾಣ ಉತ್ಸವ ನಮ್ದು ಏನಿತ್ತು ಅದು ಸೇವೆ, ಅರ್ಚಕ ಸೇವೆನೇ ಅವ್ರ ಜೊತೆಗೆ ಇಲ್ಲಿಂದ ದೇವಸ್ಥಾನ ಹೋಗ್ತಾ ಇದ್ವಿ, ಮಳೆ ಸೂಪರ್ ಆಗಿತ್ತು. ಏನು ಆ ಅನುಭವನೇ ಬೇರೆ. ಇವನ್ ಯಾಕೆ ಮಧ್ಯೆ ಇದಾಕವನೆ ಹೇಗೆ ಹಣ್ಣಿಗೆ ಹೆಂಗ್ ಹೊಡಿತಾ ಇದೆ ಅಂದ್ರೆ, ಮಳೆ ಅಂತ ಹಾಕವನ. ಅದನ್ನ ದಾಟಲಿದ್ದಾರೆ. ಸಣ್ಣ ಟ್ರಾಫಿಕ್ ಅಲ್ಲಿ ಸಿಕ್ಕಾಗಿಕೊಂಡಿದ್ದಾರೆ. ಸೊ ನಮ್ಮ ವಿನಯಣ
ಕಾಲಲ್ಲಿ ಕಾಮಿಟ್ರಿ ಕೊಡ್ತಾವ್ರೆ ಲೈವ್ ಲೊಕೇಶನ್ ಲೈವ್ ಕಮೆಂಟ್ರಿ. ನಾವು ಶಿವರಾಜ್ ಆಡೋದು ಲೈವ್ ಲೊಕೇಶನ್ ನೋಡ್ತಾ ಇದ್ವಿ. ಇನ್ನ ಲೈವ್ ಲೊಕೇಶನ್ ನೋಡ್ಕೊಂಡು ಲೈವ್ ಕಾಮಿಡಿ ಕೊಡ್ತಾವ್ರೆ. ಕಾಮಿಡಿ ಇಲ್ಲ ಕಮೆಂಟ್ರಿ. ಸಣ್ಣ ಟ್ರಾಫಿಕ್ನಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ. ಇದೀಗ ಬಂದ ಸುದ್ದಿ. ಮೂಮೆಂಟ್ ಸ್ವಲ್ಪ ಕಡಿಮೆ ಆಗಿದೆ. ಆಗೋ ಈಗ ಬಂದ್ರು ಅಂತ ನಮ್ಮ ತೇಜಸ್ ಅವರು ಮತ್ತೆ ಕಿರಣ್ ಕಾರ್ಗೆ ಅವರು ಒಂದು ಸೈಡ್ ಅಲ್ಲಿ ಹಾಕಿ ಮಲಗಿಕೊಂಡಿದ್ದಾರೆ. ಇಲ್ಲ ಕೂತ್ಕೊಂಡಿದ್ದೀವಿ. ಬರ್ತಾವ್ರ ಗಾಡಿ ಇಲ್ಲ ಏನ್ರಿ ಬನ್ನಿ ಒಳಗೆ ಬನ್ನಿ. ಲಗೇಜ್ ಇಡಬೇಕಾ ಅಣ್ಣ? ಲಗೇಜ್ ಓಪನ್ ಮಾಡ್ಬೇಕು. ಮುಂದೆ ಇವ್ರ ಲಗೇಜ್ ಇದೆ ಅಲ್ಲ? ಅಲ್ಲಿ ಕೆಳಗೆ ಇದಾ? ನೀನು ಬಂದ್ಮೇಲೆ ಇಟ್ಕೋಬೇಕು. ನಾನು ಹೆಂಗಿರು ನೀರ್ಗೆ ಏನಲ್ಲ ಇರ್ಬೇಕು. ಯಾರು ಹತ್ತಿಸ್ಕೊಂಡು ಬರೋದು ಬಿಟ್ಬಿಟ್ಟು ಓಪನ್ ಮಾಡಿ ಅಣ್ಣ. ಓಪನ್ ಆಗ್ಲಿಲ್ವಾ? ಓಪನ್ ಮಾಡಕ್ಕೆ ಬರ್ತಾ ಇಲ್ಲ. ಏನು ಇದನ್ನ ಇಟ್ಬಿಟ್ಟಿದ್ದೀರಾ? ಪುಳಿಯೋಗರೆ. ಪುಳಿಯೋಗರೆ ಹೋಣ ಇದಾಕಣ ಫಸ್ಟು ಮ್ಯಾಪು. ತೇಜಸ್ ಬ್ರೋ ಏನಿದು ಸೀಟಲ್ಲಿ ಕೂತ್ಬಿಟ್ರೆ ಚೆನ್ನಾಗೈತೆ. ಚೆನ್ನಾಗೈತಾ? ನೆನೆಸ್ಬಿಟ್ರೆ ಮಳೆಯಲ್ಲಿ ಪಾಪ ಅವರು 6 ಗಂಟೆಗೆ ಬಂದಿದೆ, 5:30ಗೆ ರೀಚ್ ಆಗ್ಬಿಟ್ಟಿದ್ದಾರೆ. ಕಿರಣ್ ಬ್ರೋ ಇದು ಗಾಲಿಗಿಲ್ಲಿ ಮುಂದೆ ಎಬ್ಬಿಸ್ಬಿಡಿ. ಯಾಕೆ? ಇದೇನು ಬಿಸಿ ಗಾಳಿ ಬರ್ತದೆ? ಇರ ನಿಮ್ಮ ಬಂದ್ರು, ನಮ್ ಬ್ರಾಸ್ ಬಂದ್ರು. ಏನ್ ಮಾಡಕ್ ಆಗಲ್ಲ. ಸೊ ಟ್ರಾಫಿಕ್ ಬಿಡ್ರಿ ಅವನಿಗೆ, ಮುಂದೆ ಬಿಡ್ರಿ ಹೋಗ್ಲಿ. ಅಲ್ಲ ಬಿಟ್ರೆ ನಾರ್ಕೊಂಡು ಹೋಗ್ಬಿಡ್ತಾನ ಅವನು. ಮಾಡ್ಕೊಡ್ತಾನೆ. ಹೋಗಪ್ಪ ಹೋಗು ಮಾಡಿಸ್ಕೊಡಪ್ಪ. ಅವನಿಂದ ಹೋಗಿಲ್ವಾ? ಅವನಲ್ಲ ನೀವು ಯಾರು ನೋಡ್ರಿ ಅವನಿಗೆ. ಹಿಂಗೆ ಮಾಡೋದು. ಫ್ಲೈವರ್ ತಗೊಳ್ಳಿ ಅಣ್ಣ. ಫ್ಲೈವರ್ ಯಾಕೆ? ಫ್ಲೈವರ್ ಮೇಲೆ ಹೊಡಿದ್ರು. ದೊಡ್ಡಬಳ್ಳಾಪುರ್ಗೆ ಹಂಗೆ ಹೋಗೋಣ. ಫ್ಲೈವರ್ ಮೇಲೆನಾ? ಓಕೆ, ನೆಕ್ಸ್ಟ್ ಫ್ಲೈವರ್ ಲೆಫ್ಟ್ ಅಲ್ವಾ? ಹೌದು, ಅದೇ ಎಸ್ ಟಿ ಮಾಲ್ ಆದ್ಮೇಲೆ. ಯಾರಪ್ಪ ಅದು? ಲೈನಲ್ಲಿ ಇದ್ರಾ? ಯಾಕೋ ಸ್ಟಾರ್ಟ್ ಆಯ್ತಾ? ನೀನು ಗೊತ್ತಿಲ್ಲ ಅಣ್ಣ ದೇವಸ್ಥಾನ ಎಲ್ಲಿ ಅಂತ? ಕರೆಕ್ಟ್ ಆಗಿ ನಾವು ರಾಂಗ್ ರೂಟಲ್ಲಿ ಬಂದ್ಬಿಟ್ಟಿದ್ದೀವಿ. ಎಲ್ಲಿ ಕಾಣಿಸ್ತಾ ಇದ್ದೀರಾ ಅಣ್ಣ? ಎಲ್ಲಿ ಕಾಣಿಸಿ? ಈಗ ಮಾಲಾಪೇಟೆ ಬಿಟ್ಟಿದ್ದೀರಾ? ಓ ಭ್ರಮೆ. ಅಲ್ಲ ಹಂಗೆ ಜಕ್ಕೂರ್ ಬರ್ತದೆ. ಮುಂದೆ ಫ್ರೀ ಬಸ್ ಹೋಗ್ತೈತೆ. ಭ್ರಮೆ ಬಿಟ್ಬಿಡ್ತೀವಾ? ಏನ್ ಬಿಡ್ತೀರಾ? ಅಲ್ಲ ಸ್ನಾನ ಮಾಡಿದ್ರ? ಅಲ್ಲ ನೀವು ಇಲ್ಲಿ ಬರೋವರೆಗೂ ಯಲಹಂಕ ಬಂದ್ಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಣ್ಣ. ಎಲ್ಲ ಬೇಕಿದ್ರೆ ಹೇಳಿ, ನಾವೆಲ್ಲ ಮೈ ಕೈ ಎಲ್ಲ ಉಸ್ತೀವಿ ಬಂದು. ಬೆಳಿಗ್ಗೆ ಸ್ನಾನ ಮಾಡಿಲ್ವಾ? ಇಲ್ಲ, ಅಯ್ಯೋ ಇವ್ರು ಬೇರೆ ನನ್ನ ಬಾಧೆ ನನಗೆ. ಬೆಳಿಗ್ಗೆ ಸ್ನಾನ ಮಾಡಿಲ್ಲ. ಸ್ನಾನ ಮಾಡದೆ ಆಫೀಸಲ್ಲಿ ಕುಡ್ಕೊಳ್ಳೋದೇ ಇಲ್ಲ. ಪೂಜೆ ಮಾಡ್ಬೇಕಲ್ಲ. ಎಲ್ಲಿಟ್ಟವ್ರಣ್ಣ ಇವ್ರು ಫೋನು? ಬೇಕಾಗ್ತೈತೆ. ಬೇಕಾ? ಅದೇ ಜಕ್ಕೂರು. ಜಗ್ಗೂರ್ಲಿ ಜಗ್ಗಾಗ್ತೈತೆ. ಜಕ್ಕೂರ್ ಆಯ್ತಲ್ಲ, ಜಕ್ಕೂರ್ ಆಗಿ ಮುಂದೆ ಹೋಗ್ತಾ ಇದ್ದೀರ ಬಿಟ್ಟು. ಅದಕ್ಕೆ ಜಗ್ಗು. ಸ್ನಾನ ಮಾಡಕ್ ಹೋಗ್ರಿ, ಅರ್ಧ ಗಂಟೆ ಬೇಕು ಬರಕ್ಕೆ. ಅದೇ
ವಿಡಿಯೋ ಕಾಲ್ ಮಾಡಿ. ವಿಡಿಯೋ ಕಾಲ್ ಇಲ್ಲ ನಾನು ಮಾಡೋ ಮುಂದೆ ವಿಡಿಯೋ ಕಾಲ್ ಮಾಡಿ ಇವರು ಬ್ಲಾಗ್ ಬೇರೆ ಮಾಡ್ತವ್ರೆ. ಫುಲ್ ಹಿಟ್ಟು. 1 ಮಿಲಿಯನ್ ಲೈಕ್ ಒಂದೇ ರಾತ್ರಿ ನೋಡಿದ್ರಾ? ಇಂಥ ಭಾಗ್ಯ ನಿಮಗೆ ಸಿಗತ್ತಾ? ಅದು 4 ಜನ ಬರ್ತಾ ಇದೀವಿ ನಿಮ್ನ ಸ್ನಾನ ಮಾಡ್ಸೋದಕ್ಕೆ. ಫುಲ್ ಸೋನಗೌಡನೇ. In 600 meters, take the exit towards Service Road. ಸರ್ವಿಸ್ ರೋಡಾ? ಕಾರ್ ನಿಂತೈತಲ್ಲ ಲೆಫ್ಟ್ ತಗೊಳ್ಳಿ. ರಿವರ್ಸ್ ಹೋಗ್ಬಿಡೋಣ ಹಂಗೆ. ಬೇಡ ಬೇಡ ಲೆಫ್ಟ್ ತಗೊಳ್ಳಿ. ರಿವರ್ಸ್ ಲೆಫ್ಟಾ? ಲೆಫ್ಟ್ ರೈಟ್ ಅಣ್ಣ. ಯಾಕಣ್ಣ ರೈಟ್? ನಮ್ಗೆ ರೈಟ್. ಓ ನಿಮಗ್ ರೈಟಾ? ಚೇಂಜ್ ಮಾಡೋರೆ. ಬೆಳಗ್ಗೆ ಎಣ್ಣೆ ಹೊಡೆದಿದ್ದೀರಾ? ಚೇಂಜ್ ಮಾಡೋರೆ. ನಿನ್ನೆ ಚೇಂಜ್ ಮಾಡಿದ್ರು. ಏ ನಾಯಿ ನಾವೇ ಲೋಕಲ್ ಎಲ್ಲಿ? ಇಲ್ಲ ಯಾರು ಬರಲ್ವಾ? ಆಗ್ಬಿಡೋದು. ರಿವರ್ಸ್ ಹೆಂಗೆ ತಗೊಳ್ಳೋದು? ಏನೇನು ಕೊಡ್ತಾರೆ ಕೊಡ್ರಾಡ ಐತೆ ಜಾಗ. ಇಲ್ಲಿ ಅಲ್ಲಿ ಇಕ್ಕೊಳ್ಳಿ. ಇಲ್ಲಿ 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 ಬೀಳುತ್ತೆ ಕೆಳಗಡೆ. ಇಲ್ಲ ಬೀಳಲ್ಲ, ಇಲ್ಲಿ ಹೋಗಲ್ಲ. ಆರಾಮ ಶಿವರಾಜ್ ಭಾಯ್? ಫುಲ್ ಆರಾಮ್. ಅದಕ್ಕೆ ದಪ್ಪ. ಫೋನ್ ತಗೊಂಡ. ಫೋನ್ ಐತೆ, ಬ್ಯಾಗ್ ಇಟ್ಟಿದ್ದೀವಿ. ಕೇಬಲ್ ಅಲ್ಲಿ ಶೂಸ್ ಹಾಕೊಂಡ್ ಬಂದ್ರ? ಕೇಬಲ್ ಇದೆಲ್ಲ ಇದೆ. Connected. ಅದು ಮುಂದೆ ಬಂದ್ಬಿಡುತ್ತೆ. ಇಲ್ಲ ಬೀಳುತ್ತೆ, ಅದು ಬೇಡ. ಸೀಟ್ ಬೆಲ್ಟ್. ಸದ್ಯಕ್ಕೆ ಬೇಡ. ಬಾಯ್. ರೈಟ್. ಓಕೆ ಬಾಯ್. ತಾರಾ ಬಾಯ್ ಬರ್ತೀವಿ. ಲೈಟ್ ಆಫ್ ಮಾಡೋಣ. ಎಲ್ಲಿ ಲೈಟ್ ಆಫ್ ಮಾಡಿದ್ರೆ ಹೆಂಗಾಳ? ಹಂಗೆ ಮಾಡಿ ಮುಂದೆ ಸಾಕಣ. ಇನ್ನು ಮುಂದೆ ಹೋಗ್ಬೇಕಾದ್ರೆ ಮಾಡಿ. ಶಿವರಾಜ್ ಕಾಲಿಡಕ್ಕಾಗ. ಸೂಪರ್ ನೈಸ್. ಆಯ್ತು. ಹೇಳಿ ಬ್ರಾ. ಯಾಕೆ ಲೈಟು? ಲೈಟ್ ಹಾಕಣ. ಓ ಬ್ಲಾಗ್ ಇರೋಣ ಬ್ಲಾಗು. ಕಮಾನ್. ಸ್ಟಾರ್ಟ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಬರ್ಲಿ ಮುಂದೆ. ಏನಿಲ್ಲ, ಎಲ್ಲೋ ಒಂದ್ ಕಡೆ ಊಟ ಮಾಡೋ ಬದಲು ನಿಮ್ಮ ಮನೇಲಿ ತೃಪ್ತಾಗಿ ಊಟ ಮಾಡಿದ್ರು. ನಿಮ್ಮ ಮನೆಯಿಂದ ಯಾರು? ನಿಮ್ಮ ಮನೇಲಿ ಅಂದ್ರೆ ಯಾರು? ಏನ್ ನಮ್ಗೇನು ಹೆಸರು ಇಲ್ವಾ? ನಮ್ಗೇನು ಹೆಸರು ಇಲ್ವೇನ್ರಿ? ಇಲ್ಲ. ಯಾರು? ಕೌಂಟ್ರ್ ಮನೆ. ಪೌಂಡ್ರು ಮನೆ. ಫೌಂಡರ್ ಮನೆಗೆ ಹೋಗಿದ್ವಿ ಇವತ್ತು. ಸೊ ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ಇವಾಗ ಸ್ಟ್ರೈಟ್ ಸಿಗಂದೂರ್ ಕಡೆ ಹೋಗ್ತಾ ಇದ್ವಿ. ಬಾಳೆನೆಲ್ಲಿದ್ರಿ? ಒಂದ್ 2 ಗಂಟೆ ರೀಚ್ ಆಗ್ತೀವಲ್ಲ ಅಣ್ಣ ಸಿಗಂದೂರು? ಸಿಗಂದೂರ? ಓ ಅಣ್ಣ 2 ಗಂಟೆ ಪಕ್ಕ ಅಣ್ಣ. ಓ ಸಾಕಾತು. ಹಂಗಂತೀವಿ ಅಷ್ಟೇ. ಚುಸ್ತೈತೆ. ಹೌದಾ? ತಿಕ್ಕ ಖುಷಿ ಆಯ್ತಾ ಅಣ್ಣ? ಸಿಕ್ಕಾಕೊಂಡಿದ್ದೀನಿ ಬ್ರೋ. ಸಜ್ಜೆ ಬರ್ತಿತ್ತು. ಹೇಗಿದೆ ಅಣ್ಣ ಮಳೆ? ನೋಡೇ ಕಾಣ್ತಾ ಇಲ್ಲ ಇಲ್ಲಿ. ಸೊ ನಮ್ಮ ಸಿಗಂದೂರ್ ಬ್ರಿಡ್ಜ್ ಇದು ಹೌದಾ? 2.7 ಕಿಲೋಮೀಟರ್ಸ್ ಇದೆ. ಅಷ್ಟೇ. ಅಂದರೆ ಕರ್ನಾಟಕದಲ್ಲಿ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಇದೆ. ಹಲೋ ಫ್ರೆಂಡ್ಸ್, ಇಲ್ಲಿ ಬಂದಿದ್ದೀವಿ. ಎಲ್ಲಿ ಇದು? ತೇಜಸ್ ಬ್ರೋ ಜೊತೆ ಒಂದು ನಮ್ಮ ಅವ್ರ ಜೊತೆನೂ ಬಂದಿದ್ದೀವಿ. ಗಾಡಿ ಹೊಡೆದು ಗಾಡಿ ರಾತ್ರಿ ಎಲ್ಲ ಗಾಡಿ ಹೊಡೆದು ಇದು ಖಾಲಿ
ಯಾರು ಇಲ್ವೇ ಇಲ್ಲ ನಾವು ಬಿಟ್ರೆ. ಅದೇ ಹೇಳ್ತಾ ಇರೋದು, ಬ್ರಿಡ್ಜಲ್ಲಿ ಯಾರು ಕಾಣ್ತಾನೆ ಇಲ್ಲ. ಅದಕ್ಕೆ ರಾಂಗ್ ಸೈಡ್ಗೆ ಹೋಗ್ತಾರೆ ನೀವು. ಫುಲ್ಲ ಹಿಂಗೆಲ್ಲ ನೋಡಿ, ಓಯ್. ಹಿಂಗೆಲ್ಲ ಅಲ್ಲ ಜನ ಯಾರಿಲ್ಲ ಅಂದ್ರೆ ಒಳ್ಳೇದಪ್ಪ ಅನ್ಬಿಡ್ತೀವಿ, ಬೇಗ ಆಗ್ತದೆ. ನೋಡೋಣ ಎಲ್ಲೋ ಇಲ್ಲಿ ಮಾಡ್ತಾವ. ನೋಡೋಣ 2.7. ಯಾವ ನದಿ ಇದು ಏನು ತುಂಗಭದ್ರ. ನೇತ್ರಾವತಿಯ ತುಂಗಭದ್ರ ಶರಾವತಿ ಅಣ್ಣ. ತುಂಗ ಇಲ್ಲಿ ಬರುತ್ತೆ. ಶರಾವತಿನ ಇದು. ತುಂಗ ಬರಲ್ಲ ಈ ಕಡೆ. ಶರಾವತಿ ಶರಾವತಿ ಹೌದು. ಇಟ್ಕಿ ಹಾಕ್ರಿ ಬರ್ಲಿ ಈಗ ಬೇಕು. ಸ್ವಲ್ಪ ತೀರಾಣ ಗಾಳಿ ಬಂದೆ ಒಳ್ಳೆ ಗಾಳಿ. 7 ನಿಮಿಷ ಅಷ್ಟೇ ಬಂದ್ಬಿಟ್ರೆ. ಓ ನಾವು ಲೇಟ್ ಇರ್ಬೇಕು ಹೇಳ್ಬೇಕು. ಲೇಟಾ? ನಾವೇ ಬೇಗ ಅಣ್ಣ. 6 ಗಂಟೆ ಅಲ್ವಾ, 5 ಗಂಟೆಗೆ ಓಪನ್. ಹಂಗಲ್ಲ ಅಣ್ಣ, ಇನ್ನು ಬರೋರೇನ ಬರ್ತಾವ್ರ? ಅವನು ಹೋಯ್ತಾನ ಕೆಳಗಡೆ. ಇಲ್ಲೇ ಅಲ್ಲ ಬಸ್ಸೇ ಖಾಲಿ ಹೋಯ್ತಾ ಐತೆ. ಹೋಗೋರು ಯಾರು ಚೌಡೇಶ್ವರಿ ಅಮ್ಮ ಬಂದ್ವಿ ನಾವು. ನೆಟ್ವರ್ಕ್ ಇಲ್ವಲ್ಲ ಅವರಲ್ಲಿ. ಹೌದು. ಗಾಡಿ ಸೌಂಡ್ ಕೇಳಿಸೈತೆ. ನೈಟ್ ಪೂರ್ತಿ ಮಳೆ ಅಪ್ಪ. ಸದ್ಯ ಇಲ್ಲಿ ಮಳೆ ಇಲ್ವಲ್ಲ ಅಣ್ಣ. ಅದೇ ಹೇಳು, ಟಿಟಿಗಳು ಹಿಂಗಾಕವ್ರ ಇಲ್ಲಿ. ಚೆನ್ನಾಗಿದೆ. ಅಲ್ಲಿ ಹೊರಗಡೆ ಹೋಗ್ಬಿಡೋಣ, ಇವ್ರಿಗೆ ಡ್ರಾಪ್ ಅಲ್ಲಿ ಸೆಕ್ಯೂರಿಟಿ ಹತ್ರ ಕೇಳಿದ್ರೆ ಒಳಗಡೆ ರೋಡಲ್ಲಿ ಯಾರು ಕಾಣಲಿಲ್ಲ ಅಂದ್ಬಿಟ್ಟು ಹಿಂಗ 5 ಗಂಟೆಗೆ ಓಪನ್ ಅಂದ್ರೆ ರೆಡ್ಡಿ. ಅಲ್ಲಲ್ಲ ಅವ್ರಿಗೆ ಹೇಳ್ಬೇಕಣ್ಣ. ಹೇಳ್ಬೇಕು. ನೀವು ಹೇಳೋಣ. ಅಣ್ಣ ಹ್ಯಾಂಡಿಕ್ಯಾಪು ನಾನು. ಹಾಂ ಅವ್ರಿಗೆ ಬಿಟ್ಟು ಬಂದೆ, ಹಾ. ಇಲ್ಲಿ ಬಂದು ಪಾರ್ಕ್ ಮಾಡಿ ಸರ್. ಸರಿ ಇಲ್ಲಿ ಯಾವ ಇಲ್ಲಿ ಬಂದು ಪಾರ್ಕ್ ಮಾಡಿ. ಸರಿ ಸರಿ ಕಳ್ಸ್ಕೊಡ್ತೀವಿ. ಸರಿ ಪ್ರಶಾಪ್ ಕೇಳಿ. ವಾಶ್ರೂಮ್ ಇದೆಯಣ್ಣ ಫ್ರೆಶಪ್ ಆಗೋಕ್ಕೆ? ಫುಲ್ಲು ರಶ್, ಇಷ್ಟು ಜನ ಇದ್ದಾರೆ, ಕ್ಯೂ ಹಚ್ಚಬೇಕು ನೀವು. ಹೌದಾ? ಸುಮ್ಮನೆ ಒಂದು ಕೆಲಸ ಮಾಡಿ, KRS ಅಂತ ಇದೆ, ಹಾಂ ಅಲ್ಲಿ ಹೋಗ್ಬಿಡಿ. ಫಸ್ಟ್ ಕ್ಲಾಸ್ ಆಗುತ್ತೆ. ಹಾಂ ರೂಮ್ಸ್ ಇದಾವೆ, ನಿಮ್ಗೆ ಒಂದು ರೂಮ್ ತಗೊಬಿಟ್ರೆ ಬಿಸ್ನೆಸ್ ಸಿಗತ್ತೆ ನಿಮ್ಗೆ. ಇಲ್ಲಿ KRS ಅಂತ ರೈಟ್ ಸೈಡ್. ಎಷ್ಟಿದೆ ರಶ್ ಇಲ್ಲಿ? ಎಷ್ಟು ಗಾಡಿ ಅದು. ನಿಜ 12 ಗಂಟೆ ಏನಂತ ವಿನಯ್ ಬ್ರೋ ಇಲ್ಲಿ ಈ ಕಡೆ ಬರ್ರಿ ಹೋಗೋದ್ರೆ. ಹಾಂ ಆಯ್ತು. ಒಬ್ಬರು ಏನಲ್ಲ ರೂಮ್ ತಗೋಬೇಕಂತೆ. ಅಲ್ಲ ಫ್ರೆಶ್ ಆಗಿ ಬರೋಣ ಅಂತಲ್ಲ. ಅದು ಏನ್ ಮಾಡೋಣ? private ಇಂದ ಹೋಗೋಣ. ದೇವಸ್ಥಾನ ಅಂತ. ದೇವಸ್ಥಾನ ಎಲ್ಲಿದೆ? ಇದೆ ಅಲ್ಲಿ ಮೇಲ್ಗಡೆ ಹೋಗು. ಹೋಗುತ್ತಾ ಗಾಡಿ? ಹಾಂ ಗಾಡಿ ಹೋಗುತ್ತೆ ಅಲ್ಲಿ. ಅಂದರೆ ಅವ್ರಿಗೆ ಬಿಟ್ಟು ಮತ್ತೆ ಒಳ್ಳೆ ವಾಪಸ್ ಹೋಗ್ಬೇಕು. ಅದೇ ಬರ್ತೀವಿ. ಈ ಕಡೆ ಬರ್ತೀವಿ, ಹಿಂದ್ಗಡೆ ಬರ್ತೀವಿ. 12 ಗಂಟೆ ಆಗ್ತದೆ ಅಂತ. ಓ ಯಾರಣ್ಣ ಭಯ ಪಡಿಸ್ತಾನೆ ನೀನು? ಸಾಕು. ಅಲ್ಲ ಹೋಗುತ್ತಾ ಅಲ್ಲಿ? ಹೋಗುತ್ತೆ. ಹಾಂ ಹೋಗಿದ್ರು ಅವ್ರಿಗೆ ಕಮಿಷನ್ ಇರುತ್ತೆ. ಹಾಂ ಅಲ್ಲಿ ಯಾರು ಇದ್ದಿಲ್ಲ. ಆಕ್ಚುಲಿ ಇದು ಕಡಿಮೆ ಬ್ರೋ, ಇದು ಲೇಟ್. ಏನ್ ಬ್ರಾ? ಓ ಈ ಗಾಡಿಗಳು ಕಡಿಮೆ ನಾನು ನೋಡಿರೋ ಪ್ರಕಾರ. ಲೆಫ್ಟ್ ಸೈಡಿಗೆ ಬರುತ್ತೆ ಅದು. ಅಲ್ಲ ಎಲ್ಲಿ ಹೋಗ್ಬೇಕು ಈಗ ನಾವು? ಮೇಲೆ
ಫಸ್ಟ್ ಫ್ರೆಶ್ ಅಪ್ಗಳು ಹಾಕ್ಬಿಟ್ಟು ಬೆಸ್ಟ್. ಇಲ್ಲಿ ಇಳಿಸ್ಬಿಟ್ಟು ಅದು ಖಾಲಿ ಇದೆ ಅಣ್ಣ ಸ್ವಲ್ಪ. ಅಣ್ಣ ಗಾಡಿಗಳು ಏನೇನು ಅಲ್ಲ ಬಾಣ ಓ ಅಲ್ಲ ಖಾಲಿ ಇದೆ, ಪರವಾಗಿಲ್ಲ. ಫ್ರೆಶ್ ಅಪ್ ಹೋಗಿರ್ತಾರಣ್ಣ ಮೇಲೆ. ಓ ಇಲ್ಲ ಅಲ್ಲೇ ಹೋಗ್ತಾರೆ. ಅಲ್ಲ ಎಲ್ಲಿ ಅಲ್ಲ ಎಲ್ಲೋಗ್ಬೇಕು ನೋಡ್ರಿ ಸಖತ್ತಾಗೈತೆ ಆರಾಮಾಗಿ. ಫುಲ್ ಬಿಸಿನೀರು. ಹ್ಞೂ ಬಿಸಿನೀರು. ದುಡ್ಡು ಕೊಡ್ಬೇಕು. ದುಡ್ಡು ಕೊಡ್ಬೇಕಾ? ಅಲ್ಲಿ ಕೂತಿದ್ದ ಅವನೇನಾ? 20 ರೂಪಾಯಿ ಒಳಗಡೆ. ಅದಕ್ಕೆ ಲೈನ್ ಹಚ್ಚವ್ರೆ. ಹ್ಞೂ ನೋಡಿದೆ. ನಾನು ವಾಶ್ರೂಮಿಗೆ ಬಂದಿದ್ದೆ, ಅಲ್ಲಿ ಬಂದ ನೀವು ಕಾಣಿಸ್ಲಿಲ್ಲ. ಒಳಗೆ ಈ ಕಡೆ ಸೈಡ್ಗೆ ಇದ್ವಿ. ಅದೇ ಎಲ್ಲಪ್ಪ ಹೋದ್ರು, ಯಾರು ಕಾಣ್ತಾನೆ ಇಲ್ಲಿ ಅಂತ ನಾನು 5 ನಿಮಿಷ 2 ನಿಮಿಷ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ. ಬಂದಿದ್ದು ಬೇರೆ ಏನಕ್ಕೆ ಅಲ್ಲ. ಹೌದು ಹೇಳಿ ಏನಕ್ಕೆ ಸೊ ಅಲ್ಲ, ಇಲ್ಲಿ ಆ್ಯಕ್ಚುಲಿ ವೀಲ್ ಚೇರ್ ಅಲವ್ ಇದೆ. ಸೊ ನಾನು ಇಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಅಂದರೆ ಸಪೋರ್ಟ್ ತಗೊಂಡು ನಡ್ಕೊಂಡು ಹೋಗಿ ಅಲ್ಲಿ ವೀಲ್ ಚೇರ್ ಕೂತ್ಕೊಬೇಕಷ್ಟೇ. ಹ್ಞೂ ಇನ್ನೊಂದೇನು ಅಷ್ಟು ರಶ್ ಇಲ್ಲ, ಫುಲ್ ಖಾಲಿ ಅಣ್ಣ. ಏನು ರಶ್ ಇಲ್ಲಲ್ಲ, ಖಾಲಿ ಇದೆ. ಹ್ಞೂ ಬಟ್ ಅದೇ ನಾವು ಬೇಗ ಬಂದ್ವಲ್ಲ. ಇನ್ನೊಂದೇನು ಗೊತ್ತಾ, ಈಗ ಒಂದು 9-10 ಗಂಟೆ ಮೇಲೆ ಶುರು ಆಗ್ತದಿಲ್ಲ. ಇದು ಪಾರ್ಕಿಂಗ್ ಅಲ್ಲಿ ಸೊಳ್ಳೆಗಳು ಐತೆ ಸರ್. ಹ್ಞೂ ಅಲ್ಲಿ ಮೇಲೆ ಹಚ್ಬೇಕು ಅನ್ಸುತ್ತಣ್ಣ, ಮೇಲಲ್ಲಿ. ಹಾಂ ಅಂತ ಇತ್ತು, ದರ್ಶನ ಮುಗೀತು. ಬರೀ 2 ನಿಮಿಷ. ಚೌಡೇಶ್ವರಿ ಅಮ್ಮ ಅಲ್ಲಿ ಅವ್ರ ಪ್ರಸಾದ ಅಂತಾರೆ. ಹಾಂ 2 ಇನ್ನೊಂದು ನಮ್ಮೆಲ್ಲರಿಗೂ. ಅದಕ್ಕೋಸ್ಕರ ಎಕ್ಸ್ಟ್ರಾ ಅಂತ ಇಲ್ಲಿದೆಯಲ್ಲ ನಮ್ಮ ಮನೆಗೆ ಇಟ್ಕೊಂಡು ಜೇಬಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲೇ ಇರಲಿ ಬನ್ನಿ. ಸೂಪರ್ ಅಲ್ವೇಡ? ಅಲ್ಲ ಕರೆಕ್ಟಾಗಿ 10 ನಿಮಿಷ ಹೊರಗಡೆ ಹೋಗೋಕ್ಕೆ. 5 ನಿಮಿಷ ನೋಡಿದ್ವಲ್ಲ ನಾವು. ಅಲ್ಲ ಇನ್ನೊಂದು ನಾವು ನಾರ್ಮಲ್ ಆಗಿ ಹೋದ್ರೂ ಬೇಗ ಆಗುತ್ತೆ. ಹೌದು, ಇವತ್ತೇನು ಅಷ್ಟು ರಶ್ ಇಲ್ಲ. ಆಗಲ್ಲ. ಬಂದ್ಬಿಡ್ತಾಣ. ಇಟ್ಕೊಳ್ಳಿ ಹಂಗೆ ಇಟ್ಕೊಳ್ಳಿ. ಅಮ್ಮ ಸಾಯಿ ಕಾಪಾಡಮ್ಮ ಚೌಡೇಶ್ವರಿ. ರಾತ್ರಿ ಅಲ್ಲಿಂದ ಬಂದಿದ್ದಕ್ಕೂ ಮಳೆಯಲ್ಲಿ ರೋಡ್ ಕಾಣ್ದಿರ ಬಂದಿದ್ದಕ್ಕೂ ದೇವ್ರು ಒಳ್ಳೆ ದರ್ಶನ ಕೊಟ್ಟು. ಯಾರೋ ಇದ್ದಾರೆ. ನಾವು ರಿಟರ್ನ್ ಹೊಡ್ತಾ ಇದ್ದೀವಿ. ಲೈವ್ ಲೊಕೇಶನ್ ಕಳಿಸಿದ್ರೆ ಅಲ್ಲೇ ಬ್ರಿಡ್ಜ್ ಮೇಲೆ ಇರ್ತೀವಿ. ಈಗ ಬಂದು ಅಲ್ಲಿ ಬಂದರೆ ನೋಡೋಣ. ಬಂದರೆ ನೋಡಿ ಅಲ್ಲಿ ಅಲ್ಲಿ ಡ್ರೋನ್ ಹಾರಿಸ್ತಾ ಇರ್ತೀವಿ. ಬನ್ನಿ. ಆಯ್ತು ಬನ್ನಿ. ನಾವು ಅಲ್ಲೇ ಇರ್ತೀವಿ, ಬ್ರಿಡ್ಜ್ ಮೇಲೆ ಇರ್ತೀವಿ. ಅವ್ರು ಹೇಳಿದ್ದಾರೆ. ಹಾಂ ಸರ್, ಅವ್ರು ಹೇಳಿದ್ದಾರೆ. ಇನ್ನೂ 20 ಕಿಲೋಮೀಟರ್ಸ್, ಇನ್ನೂ ಅರ್ಧ ಗಂಟೆ ಆಗುತ್ತಲ್ವ? ಹ್ಞೂ ಅರ್ಧ ಗಂಟೆ ಬಂದು ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಹೋಗಿ ಬಂದ್ಬಿಟ್ಟು ಅವರೆಲ್ಲ ಇದನ್ನ ಮಾಡಿಕೊಂಡು ಬರೋತನ ಲೇಟ್. ಈಗ ಫುಲ್ ಸೆಟ್ ಆಗಿಬಿಟ್ಟಿದೆ ಅಲ್ಲಣ್ಣ ಕಾರು ಇವಾಗ. 4 ಕಿಲೋಮೀಟರ್ ಅಷ್ಟೇ. 4 ಬೇಡಣ್ಣ, ಮನೆಯಿಂದ ಆಚೆ ಬರೋರ್ಗು ಅಷ್ಟೇ. ಆಮೇಲೆ ಸೆಟ್ ಆಗ್ಬಿಡ್ತಾವೆ ಗಾಡಿ. ನೀವೇ ಅಪ್ಪು. ಸೊ ಅಂತೂ ಇಂತೂ ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ನಾವು ಅಂದ್ಕೊಂಡಿದ್ದಿಲ್ಲ ಅಷ್ಟು ಬೇಗ ಆಗತ್ತಂತ ಅಲ್ವಾ ಅಣ್ಣ? ಇನ್ನೊಂದು ರಶ್ ಕಡಿಮೆ ಇತ್ತು. ಮೇನಲ್ಲಿ ಸೆಕ್ಯೂರಿಟಿ ಅವರೇನೆ ಸ್ಟಾರ್ಟಿಂಗು ಟೋಲ್
ಕ್ಲಾಕ್ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ರಿ. ಓ 12 ಗಂಟೆ ಆಯ್ತದೆ ಅಂತೆ. ರೂಮ್ ಸೇಲ್ ಆಗ್ಬೇಕಲ್ಲ, ರೂಮ್ ಬೇರೆ ಸೇಲ್ ಆಗ್ಬೇಕಲ್ಲ ಅವ್ರಿಗೆ ಪಾಪ. ಯಾರು ಇಲ್ಲಲ್ಲ ಇವಾಗ, ಅವ್ರಿಗೂ ಗೊತ್ತಿರುತ್ತೆ ಯಾರು ಇಲ್ಲ ಇವತ್ತು. ಹೇಳಿದ್ರೆ ಇದನ್ನ ಮಾಡ್ತಾರೆ ಅಂತ. ಇಲ್ಲಿಂದ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ? ಇಲ್ಲಿಂದ ನೋಡಿ ಇಲ್ಲಿ ಕೆಳಗಡೆ ಇಳಿಬೇಕು. ನಾ ಅದಕ್ಕೆ ಹೇಳಿದ್ದು ಇಲ್ಲಿ ಮೆಟ್ಲೈತಣ ಯಾಕೆ ಅಂತ. ಏನ ತಗೊಂತೀರಣ್ಣ ಮಗುಗಳಿಗೆ ಮಕ್ಳಿಗೆ? ಏನ್ ತಗೊಂತೀರ? ಏನ್ ತಗೊಂತೀರಾ? ತಗೊಳ್ಳೋಣ ಹೇಳಿ. ಈ ಹುಡುಗಿರಿಗೆ ಏನ್ ಇಷ್ಟ ಆಗತ್ತೆ? ನಂಗೇನು ಆಟಿಕೆ ಸಾಮಾನು, ಬಾಬಿ ಡಾಲ್, ಗಾಡಿ, ಸಾಗರ ಅಂತ ಇರೋದು ಅವನು. ಗೌರ್ಮೆಂಟ್ ಬಸ್ ಕಾಂಪಿಟೇಷನ್ಗೆ ಇವಾಗ ಬರ್ತಾ ಇದೆಯಾ? ಇಲ್ಲ ಮುಂಚೆ ಪ್ರೈವೇಟ್ ಬಸ್ ಒಂದೇ ಆಗಿತ್ತು ನೋಡಿ, ಇವಾಗೆಲ್ಲ ಬರ್ತಾರಣ್ಣ. ಆಮೇಲೆ ಟ್ರೈನ್ ಇದೆಯಲ್ಲ, ಸೊ ಇವಾಗ ನಾವು ಮತ್ತೆ ಬ್ರಿಡ್ಜ್ ಕಡೆ ಹೋಗಿ ಅಲ್ಲಿ ಡ್ರೋನ್ ಹಾರಿಸ್ಬೇಕು ಫಸ್ಟ್ ಅಲ್ವಣ? ಮತ್ತೆ ಬ್ರಿಡ್ಜ್ ಕಡೆ ಹೋಗಿ ಡ್ರೋನ್ ಹಾರಿಸ್ಬೇಕು. ಇವನು ಯಾರಣ್ಣ ಇವನು? ವೆಡ್ಡಿಂಗ್ ಈವೆಂಟ್ಸ್, ಅದಕ್ಕೆ ಹಂಗೋಯ್ತು. ಕಿಡ್ಡಲ್ಲ ನೋಡಿ, ಎಳೆಯಲ್ಲ ಬೇಡ, ಆರಾಮ ಈಗ ಬಸ್ ಆಟ. ಇಲ್ಲಿ ಸಿಮೆಂಟ್ ಇದೆ ಇದು, ಅದಕ್ಕೆ ಒಂದು ರೇಂಜಲ್ಲಿ ಹೋಗ್ತಿರ್ತೀವಲ್ಲ ಅವನ್ನೇ ಸ್ಲೋ ಮಾಡ್ಬಿಟ್ಟು. ಮೇನ್ ಫ್ರಂಟ್ ಡ್ರೈವ್ ಅಲ್ಲ. ಆರಾಮಾಗಿ ಇಲ್ಲಿಂದ ಜಲಪಾತಕ್ಕೆ ಬಿಟ್ರೆ. ಈಗ ಅರ್ಥ ಆಯ್ತಾ ಬಸ್ ಕತೆ? ಗೊತ್ತು. ನಮ್ ಕಾರ ಹಿಂಗ ಇದೊಂದು ಬಸ್ಸು ಮೂಮೆಂಟ್ ಅಲ್ಲಿ ಇದ್ದ ಹೋಗ್ಬಿಡ್ತಾರೆ. ಅಂದ್ರೆ ಎಲ್ಲ ಗಾಡಿನೂ ಅಷ್ಟೇ, ಟೂ ವೀಲರ್ ಅಷ್ಟೇ ಅಲ್ಲ. ಟೂ ವೀಲರ್ ಅದೇ ಹೋಯ್ತಲ್ಲ, ವೀಲಿ ಆಗುತ್ತೆ ಹಿಂಗೆ. ಮೂಮೆಂಟ್ ಅಲ್ಲಿ ಇದ್ರೆ ಹೋಗ್ಬಿಡ್ತದೆ ಯಾವ್ದೇ ಗಾಡಿ ಆಗ್ಲಿ. ಇದು ಟ್ರಕ್ಸ್ಟಾನ್ ಅಂತ ಹೊಸದು 400cc ಟ್ರಯಂಫ್ ಬಿಟ್ಟವನೆ. ಏನ್ ಮಾಡೋದು ಅದು ಬೇಡ ಅಣ್ಣ ನಮ್ಗೆ. ವಿನಯ್ ಅಣ್ಣಗೆ NS 500, ಏನು NS 500 NX. MT ತಗೊಂಬಿಡಿ, MT 500. ನನ್ಗೆ ರೆಬೆಲ್ 500. ಅಲ್ಲ ಹೆಂಗ್ ಹೇಳಿ ವಿನಯ್ ಬ್ರೋ, ಇಬ್ರು ಸೇಮ್ ತಗೊಂಡ್ಬಿಡದ ಯಾವ್ದು ಗಾಡಿ? ಯಾವ್ದು ಹೇಳಿ? NX 500 ಅಂತ 7.5 ಲಕ್ಷ ಅಣ್ಣ ತಿಂಗಳಿಗೆ 35,000 ರೂಪಾಯಿ EMI ಅದು. 35,000 ರೂಪಾಯಿ 2 ವರ್ಷಕ್ಕ. ಅಣ್ಣ ಫಸ್ಟ್ ಇಲ್ಲೇ ಹಾಸ್ಬಿಡೋಣ ಡ್ರೋನ ಆಡ್ಸತ್ರ. ನಾನು ಮಾಡು ಅಂದ್ರೆ ಮಾಡ್ತೀನಿ. ಅಲ್ಲ ಫಸ್ಟ್ ತೆಗೆದೇ ಬಿಡೋಣ, ಆಮೇಲೆ ನಿಂತ್ಕೊಳ್ಳೋಣ. ಸುಮ್ಮನೆ ಕಿರಿಕಿರಿ ಬೇಡ ಇವಾಗ್ಲೇನೆ. ಯಾವ ಇಲ್ಲ ಏನೋ ಆರಾಮಾಗಿ ಇವನು ಯಾವನ ಗಾಡಿ ಬಂದ ಅಣ್ಣ ಆನ್ ಮಾಡಿ ಅಣ್ಣ. ಕಾಡುವ ರೂಪಸಿಯೇ ಬಯಕೆಯ ಪ್ರೇಯಸಿಯೇ ನೀ ಎಲ್ಲಿರುವೆ. ಮೊನ್ನೆ ಅವ್ನು ಹೇಳ್ತಾ ಇದ್ದ, ಯಾರು? ದೊರೆ ಭಗವನ್ ಹೆಲಿಕಾಪ್ಟರ್ ತರ್ಸಿದ್ನಂತೆ ಆ ಶಾಟಿಗೆ. ಈಗ ಫ್ಯೂಯಲ್ ಎಲ್ಲ ಖಾಲಿ ಮಾಡಿ ಅದನ್ನ ಒಳ್ಳೆ ಕಳಿಸ್ಬೇಕಂತೆ. ಎಲ್ಲಿಗೆ? ಇದ್ರದಿಂದ ಮುಂಬೈಯಿಂದ ತರ್ಸಿದಂತ ಅವನು. ಅದಕ್ಕೆ ಅಂದ್ರೆ ಶೂಟಿಂಗ್ ಊರವರಲ್ಲಿರೋರಿಗೆಲ್ಲ ಫ್ಯೂಯಲ್ ಖಾಲಿ ಆಗೋತಾನೆ ಎಲ್ಲರಿಗೂ ರೌಂಡ್ ಹೊಡ್ಸೋಣಂತೆ. ಹೌದಾ? ಅಂದ್ರೆ ಅದನ್ನ ಡಿಸ್ಮೆಂಟಲ್ ಮಾಡಿ ಇದನ್ನ ಮಾಡ್ಕೊ ಶಿಫ್ಟ್ ಮಾಡ್ಬೇಕು. ಓ ಆತರ ಎಲ್ಲ ಕಣ. ಇಲ್ಲೇ ಹಾಕಿ ಸೈಡ್ಗೆ, ಇಲ್ಲೇ ಸೈಡ್ಗೆ ಹಾಕಿ ಡ್ರೋನ್ ಮೇಲೆ ಆರಿಸಿದ್ಮೇಲೆ ಮುಂದೆ ಏನಂತ ತಗೋತಾರೆ. ಇಲ್ಲೇ ಹಾಕಿ ಸೈಡ್ಗೆ, ಇಲ್ಲೇ ಹಾಕಿ. ಭಾಳ ಸೈಡ್ಗೆ ಹಾಕ್ಬಿಟ್ರಿ, ಡ್ರೋನ್ ತೆಗಿಯಕ್ ಆಗೋದಿಲ್ಲ. ಸಾಕಾ? ಓ ಅದೇನಾ ಇದು ಬರ್ರಿ? ಯಾವ್ದಣ್ಣ? ಎಲ್ಲೈತೆ? ಈ ಕಡೆ ಧೀರೆ ರೇ ನಾ
ನಾ ರೇ ನಾ ರೇ ನಾ ದೇ ರೇ ರೇ ನಾ ಆ ರೇ ನಾ ರೇ ಆ ಆ ಆ ಆ ಆ